ಮಧುಗಿರಿ ನ್ಯೂಸ್, ಇದು ಏಕಶಿಲಾ ನಗರಿಯ ಧ್ವನಿ. ಎಲ್ಲ ರೀತಿ ಕ್ರೈಮ್ಸ್ ಆಗ್ತವೆ. ಈ ಎಲ್ಲಾ ರೀತಿ ಕ್ರೈಮ್ಸ್ ಹಿಂದೆ ಈ ಕೆಟ್ಟ ಚಟಗಳೇ ಕಾರಣ ಇರ್ತವೆ. ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನಿಮ್ಗೆ ಆಕ್ಸಿಡೆಂಟ್ ಇದೆ, ಯಾರೋ ಕೆಲವು ಡ್ರಗ್ಸ್ ತಗೊಂಡು ತಿಳ್ಕೊಳ್ಳಿ, ಕೆಲವು ಆಕ್ಸಿಡೆಂಟ್ ಆಗುತ್ತೆ. ಡ್ರಗ್ಸ್ ತಗೊಂಡ್ಮೇಲೆ ಆಟೋಮೆಟಿಕಲಿ ನಿಮ್ ಮೈಂಡ್ ಕಂಟ್ರೋಲ್ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗೇ ಆಗುತ್ತೆ. ಸೊ ಅದು ಒಂದಾಯ್ತು. ನಾಳೆ ಡ್ರಗ್ಸ್ಗೆ ಹ್ಯಾಬಿಚುವಲ್ ಆಗಿರ್ತೀರಿ, ಅಂದ್ರೆ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿರ್ತೀರಿ. ದುಡ್ಡು ಬೇಕಿರ್ತತಿ, ಅದೇ ದುಡ್ಡು ₹1 ಬೀಡಿ ತರ ₹1 ಕೊಟ್ಬಿಟ್ರೆ ಒಂದು ಬೀಡಿ ಬರುತ್ತೆ ಅಂತ ಇಲ್ಲ. ಒಂದೊಂದು ಗ್ರಾಮಿಗೂ ಕೂಡ ಥೌಸಂಡ್ಸ್ ಲ್ಯಾಕ್ಸ್ ಗಂಟ್ಲೆ ಕಾಸ್ಟ್ಲಿ ಇದೆ. ದುಡ್ಡು ಯಾರು ಕೊಡ್ತಾರೆ? ಮನೇಲಿ ಕೊಡಲ್ಲ. ಕೆಟ್ಟ ಚಟಗಳಿಗೆ ಬೀಳ್ತೀರಿ, ಅಫೆನ್ಸಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾರ್ದೋ ರೋಡಲ್ಲಿ ಚೈನ್ ಕೀಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಯಾರ್ದೋ ಮನೇಲಿ ಕಳ್ತನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಏನೋ ಒಂದು ಸ್ಟಾರ್ಟ್ ಮಾಡ್ತೀರಿ. ಆಮೇಲೆ ಯಾರೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರನೋ ಏನೋ ಒಂದು ಬೇರೆ ತರದ ಎಲ್ಲ ಕ್ರೈಮ್ಸ್ಗಳಿಗೂ ನಿಮ್ಮ ಮನಸ್ ಮೇಲೆ, ನಿಮ್ಮ ಮೈಂಡ್ ಮೇಲೆ ಕಂಟ್ರೋಲ್ ಇಲ್ಲ ಅಂದ್ರೆ ಈ ತರ ಕ್ರೈಮ್ಸ್ ಆಗೋದು ಜಾಸ್ತಿ. ಆಗ ಈ ಏಜ್ ಅಲ್ಲೇ ತಿರುಪಡ್ಕೊಳ್ತಾ. ಯಾಕಂದ್ರೆ ನೀವು ನಿರ್ಧಾರ ಮಾಡ್ತಿರ್ತೀರಿ, ನಾನು ಮುಂದೆ ಏನಾಗ್ಬೇಕು ಅಂತೇಳಿ, ಏನ್ ಓದ್ಬೇಕು, ಏನ್ ಯಾಕಂದ್ರೆ ಜೀವನ SLC ತನಕ ಎಲ್ಲರೂ ಕಾಮನ್ ಆಗಿ ಓದ್ತಾ ಇರ್ತೀರಿ, ಸೇಮ್ ಸಬ್ಜೆಕ್ಟ್ ಸೇಮ್ ಇದು. PUC ಬಂತು, ಅಲ್ಲಿ ಡಿಸೈಡ್ ಆಗುತ್ತೆ ನಾವು ಎಲ್ಲಿಗೆ ಹೋಗ್ಬೇಕಂತ. ಡಿಗ್ರಿಗೆ ಬಂದ ತಕ್ಷಣ ನಮ್ಮ ತಲೆಯಲ್ಲಿ ಏನಿರುತ್ತೆ, ಏನ್ ಕೆಲಸ ಮಾಡ್ಬೇಕು ಅಂತ. ಸೊ ಅದು ಬಹಳ ಅತಿ ಮುಖ್ಯವಾಗಿರುತ್ತೆ. ಈ ಟೈಮಲ್ಲಿ ನೀವು ಬೇರೆ ಏನಾದ್ರೂ ಡ್ರಗ್ಸ್ ಗಳಿಗೆ ಇನ್ವಾಲ್ವ್ ಆದ್ರೆ ನೀವು ಮೈಂಡ್ ಮೇಲೆ, ನಿಮ್ಮ ಆಕ್ಟಿವಿಟೀಸ್ ಮೇಲೆ, ಎಲ್ಲದ್ರ ಮೇಲೆ ಕಂಟ್ರೋಲ್ ಕಳ್ಕೊಂತೀರಿ. ಅದರಿಂದ ನಿಮ್ಮ ಫ್ಯಾಮಿಲಿಯಲ್ಲೂ ತೊಂದರೆ ಆಗುತ್ತೆ, ನಾಳೆ ನಿಮ್ಮ ಭವಿಷ್ಯಕ್ಕೂ ತೊಂದರೆ ಆಗುತ್ತೆ. ಹಂಗಾಗಿ ತಾವು ಯಾವುದೇ ಕಾರಣಕ್ಕೂ ಈ ತರ ಕೆಟ್ಟ ಚಟಗಳಿಗೆ ಬಲಿ ಆಗ್ಬೇಡ್ರಿ. ಮುಖ್ಯ ಕಾರಣ ಏನು ಅಂತಂದ್ರೆ, ನೀವು ಹೇಳ್ದಂಗೆ ಲೋನ್ಲಿನೆಸ್ ಇರ್ಬೋದು, ಏನಾದ್ರೂ ಫೇಲಿಯರ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಲವ್ ಫೇಲಿಯರ್ ಅಂತಂದ್ರು, ಅದೊಂದೇ ಅಂತಲ್ಲ, ಇವನ್ ಯಾರಾದ್ರೂ ಎಜುಕೇಶನ್ ಫೇಲಿಯರ್ ಆತಂದ್ರೆ, ಕೆಲವು ಯಾರು ಹೊರಗಡೆ ಸ್ಕೂಲು ಕಾಲೇಜು ಬಿಟ್ಟಿರುವಂತ, ಅಥವಾ ಯಾರು ಹೊರಗಡೆ ಕೆಟ್ಟವ್ರ ಜೊತೆ ಸಹವಾಸ ಮಾಡಿ ಅಲ್ಲಿಂದ ಅವ್ರ ದಾರಿ ಚೇಂಜ್ ಆಗುತ್ತೆ. ಆಮೇಲೆ ಕ್ಯೂರಿಯಾಸಿಟಿ ಇರುತ್ತೆ, ಕಾಲೇಜ್ ಲೈಫಲ್ಲಿ ನಾವು ಎಂಜಾಯ್ ಮಾಡಬೇಕು, ನಾವು ಫಿಲ್ಮ್ ಅಲ್ಲಿ ತೋರಿಸ್ತಾರೋ ನಾವು ಸ್ವಲ್ಪ ಹೀರೋಯಿಸಮ್ ಮಾಡಬೇಕು, ಇದೇನೋ ಹೊಸದಾಗಿದೆ, ಇದೇನೋ ಕ್ಯೂರಿಯಾಸಿಟಿ ಆಗಿದೆ, ಏನೋ ಸ್ವಲ್ಪ ಕಿಕ್ ಕೊಡುತ್ತೆ ಲೈಫಲ್ಲಿ, ಥ್ರಿಲ್ಲಿಂಗ್ ಆಗಿದೆ, ಈ ತರದೊಂದು ಕ್ಯೂರಿಯಾಸಿಟಿಯಿಂದ ನಿಮ್ಮ ವಯಸ್ಸಿನ ಯುವಕರು ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದೀರಿ. ಆ ತರದಕ್ಕೆ ಹೋಗ್ಬೇಡಿ. ಈಗ ಇಂಪಾರ್ಟೆಂಟ್ PUC ಮತ್ತೆ ಡಿಗ್ರಿ ಅವರಿಗೆ ನಾನು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ, ನಾನು ತಮ್ಮ ಪೊಸಿಷನ್ ಇದ್ದಾಗ, ನಾವು ನಮ್ಮ ತಂದೆ ತಾಯಿಯವರು ಯಾಕೆ ಬೆಳೆಸಿದ್ದಾರೆ, ನಾವು ಬಡ ಕುಟುಂಬದಿಂದನೇ ಬಂದಿರೋದು. ನೀವು ಈ ಟೈಮಲ್ಲಿ ಸ್ವಲ್ಪ ಯೋಚನೆ ಮಾಡಿ, ನಾನು ಏನ್ ಹೆಜ್ಜೆ ಇಡ್ತಾ ಇದ್ದೀನಿ, ನನ್ನ ಉದ್ದೇಶ ಏನಿದೆ. ಇಲ್ಲ ನೋಡಿ, ನೀವೇ ಹೇಳ್ತೀರಿ ಇಲ್ಲ ಅಂತೇಳಿ, ಬಟ್ ತಗೋಬೇಕಂದ್ರೆ ಏನ್ ಮಾಡ್ಬೇಕು, ಚೆನ್ನಾಗಿ ಓದ್ಬೇಕು, ಯಾವ ಕೆಲ್ಸಕ್ಕೆ ಏನ್ ಮಾಡ್ಬೇಕು ಅಂತ ಅದು ಸ್ಕಿಲ್ ಬೆಳೆಸ್ಕೋಬೇಕು. ಈ ತರ ಕೆಟ್ಟ ಅಭ್ಯಾಸಗಳಿಗೆ ಇದಾಗಬೇಡಿ. ಅದೇ ತರ ಡ್ರಗ್ ಅನ್ನೋದು ಒಂದು ಔಷಧಿ, ಬಟ್ ಅದನ್ನ ನಾವು ಕೆಟ್ಟದಾಗಿ ಯೂಸ್ ಮಾಡ್ಕೊತಾ ಇದೀವಿ. ಡ್ರಗ್ ಅಂದ್ರೆ ಒಂದು ಪದಾರ್ಥಗಳು ನಮ್ಮ ಬಾಡಿಲಿ ನಾವು ತಗೊಂಡಾಗ ಏನಾದ್ರು ಚೇಂಜಸ್ ಮಾಡಿದರೆ ನಿಮ್ಮ ಬಾಡಿಲಿ, ಅದನ್ನ ಡ್ರಗ್ ಅಂತಾರೆ. ಈ ನಾರ್ಕೋಟಿಕ್ಸ್ ಮತ್ತೆ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್ ಅಂತ ಕರೀತಾ ಇದ್ದಾರೆ. ಇವಂದ್ರೆ ಏನು, ನಿಮ್ಮ ಬ್ರೈನ್ಗೆ ಸಂಬಂಧಪಟ್ಟಂಗೆ ಯಾವ ಪದಾರ್ಥಗಳು ನಿಮ್ಮ ಬ್ರೈನ್ ನ ಆಕ್ಟಿವಿಟಿನ ಚೇಂಜಸ್ ಮಾಡುತ್ತೋ ಅವನ್ನ ನಾರ್ಕೋಟಿಕ್ ಸಬ್ಸ್ಟೆನ್ಸಸ್ ಮತ್ತೆ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಅಂತೀವಿ. ಸೊ ಇದರಿಂದ ಏನಾಗುತ್ತಪ್ಪ, ಈಗ ಡ್ರಗ್ಸ್ ಮೆಡಿಕಲ್ ಸ್ಟೋರ್ ಅಲ್ಲೂ ಸಿಗುತ್ತೆ, ಎಲ್ಲ ಕಡೆನೂ ಸಿಗುತ್ತೆ. ಮೆಡಿಕಲ್ ಸ್ಟೋರ್ ಅಲ್ಲಿ ಪ್ರಿಸ್ಕ್ರಿಪ್ಷನ್ ಇಲ್ದಲೆ ಕೊಡಬಾರ್ದಂತಾನು ಕಾನೂನು ಇದೆ. ಯಾಕೆಂದ್ರೆ ಇದೇ ಕಾರಣಕ್ಕೆ, ಯಾವನ್ನ ಡಾಕ್ಟರ್ ಪ್ರಿಸ್ಕ್ರೈಬ್ ಮಾಡದಲ್ಲೇ ತಗೋಬೇಕು ಅನ್ನೋದಕ್ಕೆ ಡ್ರಗ್ಸ್ ಅಲ್ಲಿ ಎಲ್ಲಾ ತರದೂ ಇದೆ. ಫಾರ್ ಎಕ್ಸಾಂಪಲ್ ಡ್ರಗ್ಸ್ ಅಲ್ಲಿ ಈಗ